ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋಸ್ವತ್ ನಿಖಿತಾ. ಇವತ್ತಿನ ದಿನ ನಿಮ್ದು ಮತ್ತು ನಿಮ್ಮ ಪರ್ಸನಿಂದ ಎನರ್ಜಿ ಹೆಂಗಿದೆ ಅಂತ ನೋಡೋಣ. ಓಕೆ, ಇವತ್ತಿನ ದಿವಸ ನಿಮ್ಗೆ ಏನು ಆಗಬಹುದು, ಏನು ಚೇಂಜಸ್ ಏಂಜಲ್ಸ್ ಏನು ಹೇಳೋಕೆ ಇಷ್ಟಪಡ್ತಾರೋ ನೋಡೋಣ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನೀವು ಯಾವತ್ತು ನೋಡ್ತೀರೋ ಅವತ್ತಿನ ದಿನ ನಿಮಗೆ ರೆಸನೇಟ್ ಆಗುತ್ತೆ. ಓಕೆ, ಕರೇಜ್ ಮನೆಯೇ ಯಾವಾಗ ಬಂದಿತ್ತು ಕಾರ್ಡ್. ವೆರಿ ಗುಡ್. ಕರೇಜ್. ಎದಕ್ಕೆ ಕರೇಜ್? ನನ್ನ ವ್ಯೂವರ್ಸಿಗೆ ನೋಡ್ರಿ, ಸ್ಟ್ರೆಸ್ಸಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೀರಿ. ಯಾರೇ ನಿಮ್ಗೆ ಎಷ್ಟು ಟ್ರಿಗರ್ ಮಾಡಿದ್ರು ಏನು ಮಾಡಿದ್ರು ನಿಮ್ಮದೇ ಒಂದು ಖುಷಿ ಒಳಗಿರೋಕೆ ನೀವು ವಿಚಾರ ಮಾಡ್ತಿದ್ದೀರಿ. ಸೊ ಅದಕ್ಕೆ ಕರೇಜ್ ಇದೆ. ನಿಯತ್ತಾಗಿರ್ಬೇಕು. ಜೀವನದಾಗ ಏನಾದ್ರು ತಪ್ಪುಗಳು ನಡೆದಿದ್ರೆ, ತಪ್ಪು ದಾರಿ ಒಳಗಿದ್ರೆ ಅದಕ್ಕೆ ವಾಪಸ್ ಬಂದು ಕರೆಕ್ಟಾಗಿರಬೇಕು ಅಂತ ವಿಚಾರ ಮಾಡ್ತಿದ್ದೀರಿ. ಕ್ಲಿಂಗಿಂಗ್ ಟು ದ ಪಾಸ್ಟ್. ನಿಮ್ಮದು ಜೀವನದಾಗ ಆಗಿದಂತಹ ಕೆಲವೊಂದು ಕಹಿ ಘಟನೆಗಳು, ನೋವುಗಳು ಅಥವಾ ನೀವು ಮಾಡಿದಂಥ ತಪ್ಪುಗಳು, ಅದನ್ನು ಬಿಟ್ಟು ಬಂದು ನಾನು ಹೊಸ ಜೀವನ ಮಾಡ್ಬೇಕಂತಂದು ವಿಚಾರ ಮಾಡ್ತಿದ್ದೀರಿ. ಇವನ್ನೆಲ್ಲ ಮಾಡೋಕ್ಕೆ ಪೋಸ್ಟ್ಪೋನ್ ಮಾಡ್ಕೊತ ಹೊಂಟಿದ್ರೆ ಈಗ ಪೋಸ್ಟ್ಪೋನ್ ಮಾಡೋದಿಲ್ಲ. ಮತ್ತು ಬೇಜಾರಿಂದ, ನೋವಿಂದ ಹೊರಗೆ ಬಂದು, ಈ ನೋವಿಂದ ಹೊರಗೆ ಬರಬೇಕು ಅನ್ನೋದು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ತೊಗೊಂಡ್ಬಿಡೋದು. ಹಂಗಿತ್ತು. ಈಗ ಇಲ್ಲ, ಹೊರಗೆ ಬಂದು ಕರೇಜ್ ತೊಗೊಂಡು, ಅಂದರೆ ಧೈರ್ಯ ತೊಗೊಂಡು ಹೊರಗೆ ಬರಬೇಕು, ರಿಸೆಪ್ಟಿವ್ ಮೋಡಕ್ಕೆ ಬರಬೇಕಂತ ಮಾಡಿದ್ವಿ. ಸೊ ಯು ಆರ್ ಬಿಕಮಿಂಗ್ ಅ ರೆಬಲ್. ಕರೇಜ್ ಆಗ್ತಂತ ಮೇಜರ್ ಅರ್ಕನ ಇದೆ. ಓಕೆ, ಸೊ ಡ್ರಾಸ್ಟಿಕ್ ಚೇಂಜಸ್ ಇನ್ ಯುವರ್ ಲೈಫ್. ಅಂದರೆ ನಿಮ್ಮದು ಭಾಳ ಸಡನ್ನಾಗಿ, ಭಾಳ ನೀವು ಅಂದ್ಕೊಳ್ಳಾರ್ದ ಚೇಂಜಸ್ ನಿಮ್ಮ ಜೀವನದಾಗ ಆಗ್ತದೆ. ಅಂದ್ಕೊಳ್ರಿ, ಜೀವನದಾಗ ಚೇಂಜಸ್ ಅಂತಂದ್ರೆ ಬೇರೆಯವರಿಂದ ನಿಮ್ಗೆ ಚೇಂಜಸ್ ಆಗೋದಿಲ್ಲ, ನಿಮ್ಮೊಳಗೆ ನಿಮ್ಮ ಚೇಂಜಸ್ ಆಗ್ತಾವೆ. ನೀವು ಅದಕ್ಕೆ ಏನಂತೀರಿ, ನೀವು ಓಪನ್ ಅಪ್ ಆಗ್ತೀರಿ, ಜೀವನ ನೋಡೋ ದೃಷ್ಟಿ ಚೇಂಜ್ ಮಾಡ್ತೀರಿ. ನಿಮಗೆ ಕರೇಜಸ್, ನಮ್ಗೆ ಇನ್ನೊಬ್ರು ಬಂದು ಧೈರ್ಯ ಕೊಡ್ತಾರ್ರಿ, ಅದಕ್ಕೆ ನನ್ನ ಜೀವನ ಚೇಂಜ್ ಆತನೋ ತಪ್ಪದ. ನಿಮ್ಮಿಂದ ನಿಮ್ಮ ಜೀವನ ಚೇಂಜ್ ಆಗ್ತದೆ, ಬೇರೆಯವರಿಂದ ನಮ್ಮ ಜೀವನ ಚೇಂಜ್ ಆಗಲ್ಲ ಯಾವಾಗಲೂ. ಮನೇನೇ ಬಂದಿತ್ತು ಅನಿಸ್ತೈತಿ ಕಾರ್ಡ್ ಯಾವುದೋ ಒಂದು ರೀಡಿಂಗ್ ಒಳಗೆ. ಕರೇಜ್ ನೋಡಿರಿ, ಕಲ್ಲೊಳಗಿಂದ ಒಂದು ಹೂವು ಬಿಟ್ಟು ಅರಳಬೇಕಂದ್ರೆ ಅದಕ್ಕೆ ಎಷ್ಟು ಸ್ಟ್ರೆಂತ್ ಇರಬೇಕು, ಎಷ್ಟು ಹಠ ಇರಬೇಕು ಅದಕ್ಕೆ. ಏನು ಬೇಕಾದಾಗಲಿ ನಾನು ಜೀವನ ಮಾಡ್ತೀನಿ, ನನ್ನ ಹಠ ಇರ್ತದಲ್ಲ, ಆ ರೀತಿ ನಿಮ್ಮದು ಚೇಂಜಸ್ ಆಗ್ತದೆ. ವೆರಿ ಗುಡ್ ಚೇಂಜಸ್, ಭಾಳ ಒಳ್ಳೆಯ ಚೇಂಜಸ್. ಧೈರ್ಯ ಮಾಡಬೇಕು ಮನುಷ್ಯ. ಸೇಮ್ ಕಾರ್ಡಿಲ್ಲ. ನಿಮ್ದು ಪೇನಿಂದ, ನಿಮ್ದು ದುಃಖದಿಂದ, ನಿಮ್ದು ನೋವಿಂದ ಹೊರಗೆ ಬರಲಿಕ್ಕೆ ನೀವು ಕರೇಜ್ ಮಾಡ್ತಿದ್ದೀರಿ. ನಿಮ್ದು ಯಾರಿಗೂ ಏನೋ ಹೇಳ್ಕೊಳಕ್ಕಾಗಿದ್ದಿಲ್ಲ ಅಂತ ಇಟ್ಕೊಳ್ರಿ. ನಿಮ್ಮ ಎಮೋಷನ್, ನಿಮ್ಮ ಭಾವನೆಗಳು ಎಲ್ಲರೂ ಅದು ಬ್ಲಾಕ್ ಆಗಿದ್ವು ಅಂತ ಇಟ್ಕೊಳ್ರಿ. ಅದರಿಂದ ಹೊರಗೆ ಬರ್ತೀರಿ. ಅಂದರೆ ಅದನ್ನು ಇನ್ನೊಬ್ರಿಗೆ ನೀವು ಯಾರಿಗಾರು ಹೇಳಬೇಕಂದ್ರೆ ಹೇಳಕ್ಕೆ ಟ್ರೈ ಮಾಡ್ತೀರಿ, ಮುಚ್ಚಿಟ್ಕೊಂಡಿದ್ದು ಹೇಳಕ್ಕೆ ಟ್ರೈ ಮಾಡ್ತೀರಿ. ಯಾರು ಕಪಲ್ಸ್ ಇದ್ರಿ, ಮಕ್ಕಳದ್ದು ಅಂದರೆ ಪ್ರೆಗ್ನೆನ್ಸಿದು ಏನಾರು ಪ್ರಾಬ್ಲಮ್ಸ್ ಇದ್ವು ಅಂದ್ರೆ ಅದಕ್ಕೆ ಕರೇಜ್ ಮಾಡಿ ಅದಕ್ಕೊಂದು ಏನಾರು ನಿರ್ಧಾರ ತೊಗೊತೀರಿ. ಮಿಸ್ಕ್ಯಾರೇಜಸ್ ಭಾಳ ಆಗಿದ್ದು ನಿಮ್ಮ ಜೀವನದೊಳಗೆ ಆಗಿರಬೇಕು. ಇಲ್ಲ ನನ್ನ ವ್ಯೂವರ್ಸ್ ಕೆಲವೊಬ್ಬರಿಗೆ ಮಿಸ್ಕ್ಯಾರೇಜಸ್ ಅಂತಂದ್ರೆ ಅಬಾರ್ಷನ್ಸ್, ಅದಾಗಿರ್ಬೋದು. ಅಥವಾ ನಿಮ್ಮದು ಮಕ್ಕಳಿಗೆ, ನಿಮ್ಮ ಸಂತಾನ ಆಗಲಿಕ್ಕೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಭಾಳ ದೊಡ್ಡದೊಂದು ಪ್ರಾಬ್ಲಮ್ ಇರ್ಬೋದು ಜೀವನದಾಗ. ಎಲ್ಲ ಐತ್ರಿ ನಮ್ಗೆ ಅದೊಂದು ಇಲ್ಲರಿ ಅಂತಂದು ಪ್ರೆಗ್ನೆನ್ಸಿ ಇಶ್ಯೂಸ್ ಇರ್ಬೋದು. ಅಂಥವ್ರಿಗೆ ನೀವು ಇಲ್ಲ, ಅದಕ್ಕೊಂದು ಧೈರ್ಯ ಮಾಡಿ ಅದಕ್ಕೊಂದು ಏನೋ ಡಿಸಿಷನ್ ತೊಗೊತೀರಿ. ಇದಕ್ಕಿಲ್ಲ ನಾವು ಮುಂದೆ ಹೆಜ್ಜೆ ಇಟ್ಟು ಹೋಗ್ತೀವಿ, ಅದಕ್ಕೆ ನಾವು ಇಲ್ಲ ಅಂದರೆ ಇಲ್ಲ ಅಂದ್ಕೊಂಡು ಒಂದು ಸುಮ್ಮನೆ ಆಗ್ತೀರಿ, ಇಲ್ಲ ಅಡಾಪ್ಟೇಷನ್ ಮಾಡ್ಕೊತೀವಿ ಅಂತೀರಿ, ಏನೋ ಒಂದು ಧೈರ್ಯ ಮಾಡ್ತೀರಿ ಒಟ್ಟು. ನಿಮ್ಗೆ ಏನಾದ್ರು ಬ್ರೇಕಪ್ಸ್ ಆಗಿದ್ವು ಅಂದ್ರೆ ಜೀವನದಾಗ ನೀವು ಬರೀ ನನಗೆ ಅನ್ಕೊತಿರ್ತೀರಿ ನನ್ನ ಜೀವನದಾಗ ಬರೀ ಕೆಟ್ಟ ನ್ಯೂಸ ಕೇಳೋದಾಗೈತೆ ನನ್ನ ಜೀವನದಾಗ ಅಂತಂದು. ಇಲ್ಲ, ಅದು ಯಾಕೆ ಬರ್ತಾವೆ ನನ್ನ ಜೀವನದಾಗ ಹಿಂಗೆ, ನಾನು ಎದ್ದು ನಿಂದಿರ್ಬೇಕಲ್ಲ, ನಾನು ಖುಷಿ ಜೀವನ ಮಾಡಬೇಕಲ್ಲ ಅಂತಂದು ಧೈರ್ಯ ಮಾಡ್ತೀನಿ. ಯಾವುದೇ ಇದೇ ರಿಲೇಷನ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಫೈನಾನ್ಷಿಯಲು, ಸ್ಟಡಿ ಆಗಿರ್ಬೋದು, ಯಾರೇ ಆಗಿದ್ರೂ ನಿಮ್ಮದು ಫೀಲ್ಡಿನ ಪ್ರಕಾರ ಏನೈತಲ್ಲ, ಇದನ್ನು ಈ ಚೇಂಜಸ್ ಒಂದು ಡ್ರಾಸ್ಟಿಕ್ ಚೇಂಜ್ ಅಂದ್ರೆ ಒಂದು ಇಂಪಾರ್ಟೆಂಟ್ ಚೇಂಜ್ ಏನೈತಲ್ಲ, ಹಿಂಗೆ ಧೈರ್ಯ ಮಾಡಿ ಒಂದು ಹೆಜ್ಜೆ ಇಟ್ಟು ಅಂತಂದು 1 ಮಂತ್ ಒಳಗೆ ಆಗ್ತದೆ ನೋಡ್ರಿ. ನಿಮ್ಮ ಬರ್ಡನ್ಸ್ ಏನಿದ್ವೋ, ನಿಮ್ಮ ಹರ್ಡಲ್ಸ್ ಏನಿದ್ವು ನಿಮ್ಮ ಜೀವನದಾಗಿದ್ವಲ್ಲ ಎಲ್ಲ ನೀವೇ ಲೋಡ್ ಮಾಡ್ಕೊತಿದ್ರಿ. ಜಗತ್ತಿನಾಗಿರೋದು ಎಲ್ಲ ನನಗೈತನ ತಲೆ ಮೇಲೆ ಅನ್ಕೊತಿದ್ರಿ. ಅದನ್ನು ಬಿಟ್ಟು ಹೊರಗೆ ಬರ್ತೀರಿ. ಈಗ ನಿಮ್ಮ ಮನೆ ಒಳಗಿಂದ ಏನೋ ಪರಿಸ್ಥಿತಿಗಳಿದ್ರೆ ಎಲ್ಲ ನಂದ ತಲೆ ಮೇಲೆ ಐತನ, ನಂದ ಜವಾಬ್ದಾರಿಗಳದಾವು, ಬೇರೆ ಯಾರಿಗೂ ಇಲ್ಲ ಜವಾಬ್ದಾರಿಗಳು. ದುಃಖ, ಇಡೀ ಜಗತ್ತಿನ ದುಃಖನ ನನ್ನ ಹತ್ರ ಐತಿ.
ನನಗಾದಂಥ ನೋವು, ನನಗಾದಂಥ ಕಷ್ಟ, ನನ್ನ ಜೀವನದಾಗ ಆಗಿದ್ದಂಥ ಕೊರಗಳು ಜೀವನದಾಗ ಬೇರೆ ಯಾರಿಗೂ ಆಗೇ ಇಲ್ಲ ಅನ್ನೋ ರೀತಿ ಇದ್ರಿ ನೀವು. ಈಗೇನು ಮಾಡ್ತೀರಿ, ಅದರಿಂದ ಹೊರಗೆ ಬರ್ತೀರಿ. ನೀವು ಜೀವನದಾಗ ಮೇಲೆ ಹೋಗಲಿಕ್ಕೆ ಭಾಳ ಸ್ಟ್ರಗಲ್ ಮಾಡ್ತಿದ್ರಿ. ಯಾಕೆ ಸ್ಟ್ರಗಲ್ ಮಾಡ್ತಿದ್ರಿ? ನಿಮಗೆ ನೀವೇ ಮಾಡ್ಕೊತಿದ್ರಿ, ಅದಕ್ಕೆ ಸ್ಟ್ರಗಲ್ ಮಾಡ್ತಿದ್ರಿ. ಈಗಿಲ್ಲ, ನಿಮ್ಮ ಕರೇಜ್ ಧೈರ್ಯ ಬರ್ತೈತೆ ನಿಮಗೆ. ನಾನು ಎಲ್ಲರ ಬಿಟ್ರಿ ಏನಾರ ಇಟ್ರಿ ನಾನು ಅಲ್ಲಿಂದ ಗೆದ್ದು ಬರ್ತೇನೆ ಅನ್ನೋ ಒಂದು ಛಲ ಬಂದೈತೆ ನಿಮಗೆ. ಓಕೆ, ವೆರಿ ಗುಡ್. ಅಂದರೆ ಭಾಳ ಒಳ್ಳೆ ಕಾರ್ಡಿದೆ. ನೀವು ಇಷ್ಟು ಕರೇಜ್ ಮಾಡಿದ್ರಂದ್ರೆ ಇವತ್ತು ನಿಮ್ಗೆ ಹೇಳಿದ್ನಲ್ಲ, ಏನಾದರೂ ಒಂದೊಂದು ಬ್ಯಾಡ್ ನ್ಯೂಸ್ ಏನಾರ ಬರೇ ಬರ್ತೈತಿ ಅಂದ್ಕೊಂಡಿದ್ರಂದ್ರೆ ಇಲ್ಲ, ಇವತ್ತು ಏನಾದ್ರು ಒಂದು ಚಲೋದಾಗದೆ ಆಗ್ತೈತೆ ನಿಮಗೆ ವಿದಿನ್ ಅ ಮಂತ್. ಓಕೆ, ಇಲ್ಲ ನನ್ನ ವ್ಯೂವರ್ಸ್ ಒಳಗೆ ಜಾಸ್ತಿಯಾಗಿ ಬಂದಂದ್ರೆ ಏರಿಸ್ ಲಿಯೋ ಸೆಜಿಟ್ ಅಂದ್ರೆ ಮೇಷ, ಸಿಂಹ ಮತ್ತು ಧನುಷ್ ರಾಶಿ, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್ ಅಂದರೆ ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ಇದು ಜಾಸ್ತಿ ರೆಸೊನೇಟ್ ಆಗ್ತಿದೆ. ಈ ವ್ಯಕ್ತಿಗಳು ಅಂದರೆ ಈ ರಾಶಿಯವರು ಇಂಥದ್ದು ಸ್ಟೆಪ್ ತೊಗೊಳಕ್ಕೆ, ಚೇಂಜಸ್ ಮಾಡ್ಕೊಳ್ಳೋಕ್ಕೆ 100% ಚೇಂಜಸ್ ಮಾಡ್ಕೊಳಕತ್ತೀರಿ ನೀವು ನಿಮ್ಮ ಜೀವನದೊಳಗಿಂದ. ಹೊಸ ಬಿಗ್ನಿಂಗ್ ಮಾಡಲಿಕ್ಕೆ ಯೋಚನೆ ಮಾಡ್ತಿದ್ದೀರಿ. ಜೀವನದ ಎಲ್ಲ ಆಸ್ಪೆಕ್ಟ್ ಅಂತ ತೊಗೊಳ್ರಿ ಇದನ್ನು. ನಿಮ್ಮ ಜೀವನದಾಗ ಏನೇನು ಐತಲ್ಲ ಅಲ್ಲಿ ಒಂದು ಹೊಸ ಬಿಗ್ನಿಂಗ್ ಮಾಡಬೇಕು. ನಾ ಕರೇಜ್ ಆಗಿ ಅಂದರೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಡಬೇಕು. ಯಾಕಲ್ಲ ಧೈರ್ಯ ಇಟ್ಟು ನೋಡೋಣ ಏನಾಕತಿ ಅಂತ ಅಷ್ಟು ಮಂಡ್ ಧೈರ್ಯ ಅಂತಾರಲ್ಲ ಹಂಗೆ ಬಂದಿರಿ. ಏಂಜಲ್ಸ್ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೋಡೋಣ. ಯು ಆರ್ ಎ ಚಾನಲ್ ಫಾರ್ ಡಿವೈನ್ ಹೀಲಿಂಗ್ ಆ್ಯಂಡ್ ಪವರ್. ನೋಡಿರಿ, ನನ್ನ ವ್ಯೂವರ್ಸ್ ಒಳಗೆ ಯಾರಾದರೂ ಒಬ್ಬರು ಭಾಳ ಸಿವಿಯರ್ ಒಂದು ಏನಾದರೂ ಒಂದು ಡಿಸೀಸ್ ಅಂದರೆ ಏನಂತೀರಿ, ಆರೋಗ್ಯ ನಿಮ್ಮದು ಕೆಟ್ಟಿರ್ಬೋದು. ಒಂದು ದೊಡ್ಡ ಏನೋ ಒಂದು ರೋಗದಿಂದ ಬಳಲ್ತಿರ್ಬೋದು. ಅದನ್ನು ಹುಷಾರಾಗಿ ಅದರಿಂದನೂ ಹೊರಗೆ ಬರ್ತೀರಿ. ಹೊರಗೆ ಬರ್ತೀರಿ ಅಂದ್ರೆ ಅದಕ್ಕೆ ಧೈರ್ಯ ತೊಗೊತೀರಿ. ನನಗೆ ಇದು ಬಂದೈತಲ್ಲ, ನಾ ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ಬರ್ತೈತಿ. ಇದು ಮೆಡಿಸಿನ್ ವುಮನ್ ಅಂತಂದ್ರೆ ಅದನ್ನು ಹೇಳ್ತಾ ಇದೆ. ಯು ಆರ್ ಚಾನಲ್ ಫಾರ್ ಡಿವೈನ್ ಹೀಲಿಂಗ್ ಪವರ್. ನಿಮ್ಮ ಹತ್ರ ಒಂದು ಹೀಲಿಂಗ್ ಪವರ್ ಇದೆ. ಆರಾಮಿಲ್ದವ್ರಿಗೆ ಆಗ್ತದೆ. ಈಗ ನೆಕ್ಸ್ಟ್ ನೀವು ಭಾವನಾತ್ಮಕವಾಗಿ ಕುಗ್ಗಿರ್ತೀರಿ. ನನಗೇನು ಮುಂದೆ ಆಗ್ತಾಯಿಲ್ಲ ಅಂತಂದು ಕುಗ್ಗಿರ್ತೀರಿ. ಅಲ್ಲೂ ನೀವು ಹೊರಗೆ ಬರಬೇಕು. ಅದಕ್ಕೆ ಮೆಡಿಸಿನ್ ಏನು? ಈಗ ನಿಮ್ಗೆ ದೇಹಕ್ಕೆ ರೋಗ ಬಂತಂದ್ರೆ ನೀವು ಡಾಕ್ಟರ್ ಕಡೆ ಹೋಗ್ತೀರಿ. ಮನಸ್ಸಿಗೆ ರೋಗ ಬಂತಂದ್ರೆ ಎಲ್ಲಿ ಹೋಗ್ತೀರಿ? ಮೆಡಿಟೇಷನ್ ಮಾಡಿರಿ. ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ಬೇಡ್ರಿ, ಮೆಡಿಟೇಷನ್ ಮಾಡಿರಿ. ನಿಮ್ಮನ್ನು ನೀವು ಕೂತ್ಕೊಂಡು, ಅದು ಒಂಥರ ಮೆಡಿಸಿನ್. ಹೌದಾ? ಆಗ್ತೀರಿ. ನಿಮ್ಮೊಳಗಿರೋಂತಹ ಒಂದು ಹೀಲಿಂಗ್ ಪವರ್ ಏನೈತಲ್ಲ ಅದನ್ನು ಜಾಗೃತಗೊಳಿಸ್ಕೋರಿ ಅಂತ ಹೇಳ್ತಾ ಇದೆ. ಓಕೆ, ಸರಿ. ಈಗ ನಿಮ್ಮ ಪರ್ಸನ್ನಿಂದ ದಿನ ಹೆಂಗಿದೆ, ಅವ್ರ ಎನರ್ಜಿ ಏನು ಹೇಳ್ತಾ ಇದೆ ನೋಡೋಣ. ನಿಮ್ಮ ಪರ್ಸನ್ ಸೈಲೆಂಟ್, ಅದು ಮೇಜರ್ ಆಗ್ತಾನೆ. ಓಕೆ, ನಿಮ್ಮ ಪರ್ಸನ್ ಏನದಲ್ಲ ಸೈಲೆಂಟ್ ಝೋನಿಗೆ ಹೊಂಟಾರ. ಯಾಕೆ ಸೈಲೆಂಟ್ ಝೋನಿಗೆ ಹೊಂಟಾರ? ಗೋಯಿಂಗ್ ವಿತ್ ದ ಫ್ಲೋ ಐತೆ ಅವ್ರದ್ದು ಎನರ್ಜಿ. ಗೋಯಿಂಗ್ ವಿತ್ ದ ಫ್ಲೋ. ಈಗ ಏನೈತಲ್ಲ ಅದ್ರೊಳಗೆ ಹೋಗ್ಬಿಡೋದು ಸೈಲೆಂಟ್ ಆಗ್ಬಿಟ್ಟಾರ ಅವ್ರು. ಭಾಳ ಫಾಸ್ಟ್ ಥಿಂಕಿಂಗ್ ಮಾಡ್ತಿದ್ರ, ಭಾಳ ಮಾತಾಡ್ತಿದ್ರ, ಭಾಳ ಗಡ್ಬಡವಾಗಿರ್ತಿದ್ರಂದ್ರೆ ಸ್ಲೋ ಡೌನ್ ಆಗ್ತಾರೆ ಅವ್ರು. ಸ್ವಲ್ಪ ಶಾಂತ ಆಗ್ತಾರೆ. ಓಕೆ, ಏನಾದರೂ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ನನ್ನ ಜೀವನದಾಗ ಒಂದು ಒಳ್ಳೇದು ಕ್ರಿಯೇಟ್ ಮಾಡ್ಕೋಬೇಕು. ನಾನು ಹಿಂಗೆ ಸುಮ್ಮನಿದ್ರೆ ನಡೆಯಂಗಿಲ್ಲ ನನಗೆ ಅಂತಂದು ವಿಚಾರ ಮಾಡ್ತಿದ್ದಾರೆ. ನಾನು ಒಂದು ಒಳ್ಳೇದಾಗಬೇಕು, ನಾನು ಒಂದು ಏನಂತೀರಿ ಒಂದು ಚಲೋ ಜೀವನ ಮಾಡಬೇಕು. ಅಬಂಡೆನ್ಸ್ ಅಂದರೆ ಬರೀ ನಾನು ಶ್ರೀಮಂತಿಕೆ ಒಂದೇ ಅಲ್ಲ, ಎಲ್ಲನೂ ನಮ್ಮ ಮೆಂಟಲಿ ಆಯ್ತು, ಅದನ್ನು ನಮ್ಗೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೂ ಅದು ಅಬಂಡೆನ್ಸೆ. ಓಕೆ, ತಮ್ಮ ಜೀವನನ ಕಂಟ್ರೋಲಾಗಿ ಇಟ್ಕೋಬೇಕಂತ ವಿಚಾರ ಮಾಡ್ತಾರೆ. ಎಲ್ಲಾದರೂ ಟ್ರಾವೆಲಿಂಗು ಮಾಡ್ಬೋದು ಅವರು. ಸಡನ್ನಾಗಿ ಏನಾದರೂ ಟ್ರಾವೆಲಿಂಗ್ ಬರುವಂಥ ಚಾನ್ಸಸ್ ಇದಾವ್ರಿಗೆ, ಅನ್ಎಕ್ಸ್ಪೆಕ್ಟೆಡ್ಲಿ. ಓಕೆ, ಸೈಲೆನ್ಸ್ ಝೋನ್ ಅಂತಂದ್ರೆ ತಮ್ಮೊಳಗೆ ತಾವು ತಿಳ್ಕೊಬೇಕು, ತಮ್ಮೊಳಗೆ ತಾವು ಇದನ್ನು ಮಾಡಬೇಕು. ಒಂದೊಂದು ಸಲ ಮಾತಾಡೋ ವ್ಯಕ್ತಿ ಭಾಳ ಸೈಲೆಂಟ್ ಆದ್ರೂ ಡೇಂಜರ್. ಸೊ ಎದಕ್ಕೆ ಬಂದಿದೆ ಅಂತ ನೋಡೋಣ. ಓಕೆ, ತಮ್ಮನ್ನು ತಾವು ತಿಳ್ಕೊಡೋಕೆ ಬಂದರೆ ಭಾಳ ಒಳ್ಳೆಯದು. ತಮ್ಮ ಬಿಲೀವ್ಸನ್ನ ಅಂದರೆ ತಾವು ನಂಬಿರೋ ಅಂಥದನ್ನು ಅದನ್ನು ತಮ್ಮ ಸ್ಟ್ಯಾಂಡ್ ತೊಗೋಬೇಕಂತ ಭಾಳ ಫೈಟ್ ಮಾಡ್ತಿದ್ದಾರೆ ಅವ್ರ ಜೀವನದಾಗ. ಅಂದರೆ ಜೀವನದಾಗ ತಮಗಾಗಿ ಒಂದು ಏನಾದರೂ ಒಂದು ಯಾರ್ದಾರ ಒಂದು ವ್ಯಕ್ತಿ ಜೀವನದೊಳಗೂ ಆಗಿರ್ಬೋದು, ಅಥವಾ ತಮ್ಮ ಕರಿಯರ್ ಜೀವನದೊಳಗೂ ಆಗಿರ್ಬೋದು, ತಮ್ಮ ವೃತ್ತಿ ಜೀವನದೊಳಗೂ ಆಗಿರ್ಬೋದು, ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸ್ಬೇಕಂತೇವಲ್ಲ, ಆ ರೀತಿ ಅವರು ಹೊಡೆದಾಡಿ ಏನಾಗೈತೆ ಅವ್ರಿಗೆ ಅಂದ್ರೆ ಸಾಕಾಗ್ಯಾರ ಅವ್ರಿಗೆ. ಸೊ ಈಗ ಗೋಯಿಂಗ್ ವಿತ್ ದ ಫ್ಲೋ, ಸೈಲೆಂಟ್ ಆಗ್ಯಾರ. ಏನಾಕತ್ತ ಆಗಲಿ, ನಾನು ಎಷ್ಟಂತ ಪ್ರಯತ್ನ ಮಾಡಿದೆ,
ಎಷ್ಟಂತ ಪ್ರಯತ್ನ ಮಾಡಿದೆ, ಚಾಲೆಂಜಸ್ ಎಷ್ಟು ಬಂದಿದ್ವು ನನಗೆ, ಎಷ್ಟು ಅಪೋಸಿಷನ್ ಬಂದಿದ್ವು, ಎಷ್ಟಂತ ತಡ್ಕೋಬೇಕು ನನ್ನನ್ನು. ಬಂದಿದ್ದ ಚಾಲೆಂಜಸ್ ಎಷ್ಟಂತ ಮಾಡೋದು ನಾವು. ದೇ ಆರ್ ಸೈಲೆಂಟ್, ವೆರಿ ಸೈಲೆಂಟ್. ಈಗ ತಮ್ಮದ ಏನಂತಿರಲ್ಲ, ನನ್ನೊಂದು ಲೈನ್ ಹಾಕ್ಕೊಂಡೇನೆ, ಅದರೊಳಗೆ ಯಾರು ಬಂದು ನನ್ನ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಟೈಪು ಸೈಲೆಂಟ್ ಸಿಗೋಗ್ಯಾರ ಅವರು. ಈಗ ಹೇಳಿಲ್ಲ, ತಮ್ಮ ಬೌಂಡ್ರೀಸ್ ಹಾಕ್ಕೊಂಡಾರ ಅವ್ರು, ತಮ್ಮ ಲೈನ್ ಹಾಕ್ಕೊಂಡಲ್ಲ, ಯಾರು ಬರಬಾರ್ದು. ಈಗ ತಮ್ಮಂತ ಹಿಂಗೆ ಬಂದಿಸ್ಕೊಂಡ್ಬಿಟ್ಟಾರ. ನನ್ನ ಬೌಂಡ್ರೀಸ್ ಯಾರು ಬೇಡ. ಎಷ್ಟಂತ ನೋವು ಅನ್ಭವಿಸೋದಲ್ಲ, ಎಷ್ಟಂತ ನಾ ಸ್ಟ್ರಗಲ್ ಮಾಡಬೇಕು ಜೀವನದಾಗ. ನಂದು ಅಂತ ಒಂದು ನಾನು ಒಂದು ಎಕ್ಸಿಸ್ಟೆನ್ಸ್ ಅದೇನಿ, ನಾನು ಜೀವಂತ ಅದೇನಿ, ನಾನು ಇದ್ರೊಳಗೆ ಅದೇನಿ, ಈ ಫೀಲ್ಡ್ ಒಳಗೆ ಅಂತಂದು ಅದು ನಮ್ದೊಂದು ಸ್ಟ್ಯಾಂಡ್ ಅಂತ ತೋರಿಸೋದಿರ್ತದೆ ನೋಡ್ರಿ. ಆ ರೀತಿ ಮಾಡಿ ಅವರು ಸಾಕಾಗ್ಬಿಟ್ಟಾರೆ. ಆ್ಯಕ್ಚುಲಿ ಅವ್ರಿಗೆ ಭಾಳ ನೋವಾಗಿದೆ, ಹರ್ಟ್ ಆಗಿದ್ದಾರೆ. ಅದಕ್ಕೆ ದೇ ಆರ್ ಸೈಲೆಂಟ್. ನಾವು ಇಲ್ಲಿ ಯಾವ ರಾಶಿ ಬಂದೈತೆ ಅಂದ್ರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಓಕೆ, ಮತ್ತು ಏರಿಸ್, ಲಿಯೋ, ಸಜಿಟೇರಿಯಸ್ ಅಂದ್ರೆ ಮೇಷರಾಶಿ, ಸಿಂಹ ರಾಶಿ, ಧನು ರಾಶಿ ಬಂದಿದೆ. ಈ ರೀತಿ ಅವರು ಸೈಲೆಂಟ್ ಆಗಕತ್ತಿ ಈಗ ಮೋಸ್ಟ್ಲಿ ಒಂದು 6-7 ವಾರದಿಂದ ಆಗಿರ್ಬೋದು. ಅಂದರೆ ಒಂದು ತಿಂಗಳಿಂದ, 1.5 ತಿಂಗಳಿಂದ ಈ ರೀತಿ ಹೋಗಿದ್ದಾರೆ ಅವ್ರಿಗೆ. ಓಕೆ, ಒಂದು 8 ದಿವಸ ಹಿಡಿದು 1.5 ತಿಂಗಳ ಒಳಗೆ ಈ ಸೈಲೆಂಟ್ ಝೋನಿಗೆ ಹೋಗ್ಯಾರ ಅವರು. ತಮ್ಮದೆಲ್ಲ ಮಾಡೋದೆಲ್ಲ ಪ್ರಯತ್ನಗಳನ್ನ ಮಾಡಿ ಮುಂದೆ ಹೋಗಿದ್ದಾರೆ ಬೇಜಾರಾಗಿ. ಏನು ಬರ್ತದೆ ಬರಲಿಲ್ಲ, ಸಾಕು, ಎಷ್ಟಂತ ಮಾಡೋದೈತಿ. ಈಗ ಒಂದು ವ್ಯಕ್ತಿಗೆ ಅಂತಂದ್ರೆ ನಾವು ವ್ಯಕ್ತಿ ಸಲುವಾಗಿ ಎಷ್ಟಂತ ಬಡ್ದಾಡಲಿ. ನಾನು ಇನ್ನು ಸಲುವಾಗಿ ಒಂದು ಏನಾದ್ರು ಬಿಸ್ನೆಸ್ ಮಾಡೋಕ್ಕಂದ್ರೆ ಅದ್ರೊಳಗೆ ನಾನು ಸ್ಟ್ಯಾಂಡ್ ತೊಗೋಬೇಕಂತ ಎಷ್ಟಂತ ನಿಂದ್ರಾಗ ಬರ್ತೈತಿ. ಹಂಗೆ ಸರೆಂಡರ್ ಮೋಡಿಗೆ ಹೋಗಿ ಸೈಲೆಂಟ್ ಆಗಿದ್ದಾರೆ. ಓಕೆ, ಏಂಜಲ್ಸ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಾನು. ಗೋ ಔಟ್ಸೈಡ್. ಅವ್ರಿಗೆ ಏನು ತಮ್ಮನ್ನು ತಾವು ಬಂಧಿಸ್ಕೊಂಡು ತಾವು ಇಷ್ಟೇ ಅಂದರೆ ಸ್ಟ್ರೆಸ್ ತೊಗೊಂಡು ತಮ್ಮ ಏನಂತೀರಿ ಅದು ತಮ್ಮದೊಂದು ಜಾಗ ಮಾಡ್ಕೋಬೇಕಂದ್ರೆ ಎಷ್ಟಲ್ಲ ಅದಕ್ಕೆ ಹೇಳಾಕ್ತಾರೆ. ಸ್ವಲ್ಪ ರೆಸ್ಟ್ ತೊಗೋ, ಟೇಕ್ ಅ ಬ್ರೇಕ್. ನಿಂದು ಏನಿದೆ ಐತಲ್ಲ ಇದನ್ನು ತೊಗೊಂಡು ಸ್ವಲ್ಪ ಹೊರಗೆ ಹೋಗ್ಬಾ. ಹೊರಗೆ ಅಂದ್ರೇ ಸ್ವಲ್ಪ ಬ್ರೇಕ್ ತೊಗೊಂಡು ಇದರಿಂದ ಏನು ಕಷ್ಟಪಡಕತ್ತೀನಿ ನೀನು, ಇದರಿಂದ ಹೊರಗೆ ಹೋಗು. ಹೊರಗೆ ಹೋಗಂದ್ರೇನು, ಈಗ ನಾವೇನಿದ್ರಿ ಭಾಳ ಕುಂತಲ್ಲೇ ಕೆಲಸ ಮಾಡಿದರೆ ಗೋ ಔಟ್ಸೈಡ್ ಪಿಕ್ನಿಕ್ ಅಂತ ಹೋಗಿರ ನೀವು. ಹೊರಗೆ ಹೋಗು, ನಿಮ್ಗೆ ಎಷ್ಟು ಜಗತ್ತು ಹೆಂಗೈತಿ, ಸ್ವಲ್ಪ ಫ್ರೆಶ್ ಏರ್ ತೊಗೋ. ಹೊರಗಿನ ಜಗತ್ತು ನೋಡು, ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತತಿ ಅಂತ ಹೇಳ್ತಾ ಇದ್ದಾರೆ ಈ ಏಂಜಲ್ಸ್ ಅವರಿಗೆ. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಜನ ನೋಡ್ತೀರಿ ಆದರೆ ಸಬ್ಸ್ಕ್ರೈಬೇ ಮಾಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ಲಾರ್ದ್ರೆ ಭಾಳ ಜನ ನೋಡಕತ್ತೀರಿ. ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.